ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಮೆಕಾಲೆ ಟಿಪ್ಪಣಿಯ ಬಗ್ಗೆ ಚರ್ಚೆ ಮಾಡ್ತೇನೆ. ಮೆಕಾಲೆ ಮಿನಿಟ್ ಅಂತಾನೆ ಹೆಸರುವಾಸಿಯಾಗಿದೆ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಆತ ಭಾರತದ ಶಿಕ್ಷಣದ ಬಗ್ಗೆ ನೀಡಿದ ವರದಿಯನ್ನೇ ಮೆಕಾಲೆ ಟಿಪ್ಪಣಿ ಅಂತ ಕರೆಯಲಾಗುತ್ತೆ, ಅಥವಾ ಮೆಕಾಲೆ ವರದಿ ಅಂತ ಕರೆಯಲಾಗುತ್ತೆ, ಅಥವಾ ಮೆಕಾಲೆ ಮಿನಿಟ್ ಅಂತ ಕರೆಯಲಾಗುತ್ತೆ. ಈ ಒಂದು ಮೆಕಾಲೆ ಟಿಪ್ಪಣಿ ಭಾರತದಲ್ಲಿ ಆಧುನಿಕ ಶಿಕ್ಷಣ ಜಾರಿಗೆ ಬರಲು, ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ಬರಲು, ಅದರಲ್ಲಿಯೂ ಇಂಗ್ಲಿಷ್ ಭಾಷೆಯ ಮಾಧ್ಯಮದಲ್ಲಿ ಶಿಕ್ಷಣ ಜಾರಿಗೆ ಬರಲು ದಾರಿಯನ್ನು ಮಾಡಿಕೊಟ್ಟಿತು. ಹಾಗಾಗಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಎಂದೇ ಕರೆಯಲಾಗುತ್ತದೆ. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆ ಏನು ಎನ್ನುವ ಒಂದು ವಿಚಾರವನ್ನು ನಾನು ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತನಾಡಿದ್ದೇನೆ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಏಳಿಗೆ ಎನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಅದರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಕಿಲ್ಲ. 1830ರ ಒಂದು ದಶಕದಲ್ಲಿ ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಜಾರಿಗೆ ತರಬೇಕಾ ಅಥವಾ ಸಾಂಪ್ರದಾಯಿಕವಾದಂತಹ ಒಂದು ಹಳೆಯ ಶಿಕ್ಷಣ ವ್ಯವಸ್ಥೆಯನ್ನೇ ಮುಂದುವರಿಸಬೇಕಾ ಎನ್ನುವುದರ ಬಗ್ಗೆ ಒಂದು ವಿವಾದ ಎದ್ದಿತ್ತು. ಆಂಗ್ಲಿಸ್ಟರು ಮತ್ತು ಓರಿಯೆಂಟಲಿಸ್ಟರ ನಡುವಿನ ಒಂದು ವಿವಾದ ತಲೆದೋರಿತ್ತು. ಆಂಗ್ಲಿಸ್ಟರು ಅಂದ್ರೆ ಅವರು ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ಬರಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಜಾರಿಗೆ ಬರಬೇಕು, ವೈಜ್ಞಾನಿಕ ವಿಚಾರಗಳನ್ನು ಜನರಿಗೆ ಬೋಧಿಸಬೇಕು ಎನ್ನುವ ವಿಚಾರವನ್ನು ಮುಂದಿಟ್ಟ ಜನ. ಗ್ರ್ಯಾಂಡ್ ಡಫ್, ಚಾರ್ಲ್ಸ್ ಟ್ರೆವಿಲಿಯನ್, ಚಾರ್ಲ್ಸ್ ಗ್ರಾಂಟ್, ರಾಜಾರಾಮ್ ಮೋಹನ್ ರಾಯ್ ಮುಂತಾದವರು ಅವ್ರೇನ್ ಹೇಳಿದ್ದು, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಮತ್ತು ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಇದ್ದಂತಹ ಜನರನ್ನು ನಾವು ಸಂಪ್ರದಾಯವಾದಿಗಳು ಅಥವಾ ಓರಿಯೆಂಟಲಿಸ್ಟರು ಅಂತ ನಾವೇನ್ ಕರಿತೀವಿ. ಅವರು H.H. ವಿಲ್ಸನ್ ಇರ್ಬೋದು, ಪ್ರಿನ್ಸಿಪ್ ಹೋರಸ್ ಇರ್ಬೋದು, ಜೇಮ್ಸ್ ಪ್ರಿನ್ಸಿಪ್ ಇರ್ಬೋದು, ಇವರೆಲ್ಲ ಇಲ್ಲ ಭಾರತೀಯರಿಗೆ ಆಧುನಿಕ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ಬೇಕಿಲ್ಲ, ಅವ್ರಿಗೆ ದೇಶೀಯ ಶಿಕ್ಷಣ ಏನಿದೆ ಅದನ್ನೇ ಮುಂದುವರಿಸಬೇಕು, ಅದನ್ನೇ ಉತ್ತಮಪಡಿಸಬೇಕು, ಭಾರತೀಯ ವಿಚಾರಧಾರೆಯನ್ನೇ ಅವರಿಗೆ ಹೇಳ್ಕೊಡ್ಬೇಕು, ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಈ ಭಾಷೆಯ ಮಾಧ್ಯಮದಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಪ್ರತಿಪಾದನೆ ಮಾಡಿದ್ರು. ಸೊ ಹೀಗೆ 1830ರ ಒಂದು ದಶಕದಲ್ಲಿ, ಆರಂಭದ ದಶಕದಲ್ಲಿ ಈ ರೀತಿಯ ಒಂದು ತಿಕ್ಕಾಟ, ಭಿನ್ನಾಭಿಪ್ರಾಯ ಎನ್ನುವುದು ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇತ್ತು. ಒಂದು ಗುಂಪು ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ಅಂತ, ಇನ್ನೊಂದು ಗುಂಪು ಇಲ್ಲ ಸಾಂಪ್ರದಾಯಿಕವಾದಂತಹ ಶಿಕ್ಷಣವನ್ನು ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೆಕಾಲೆ ತನ್ನ ಒಂದು ವರದಿಯನ್ನು ಕೊಡ್ತಾನೆ ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ, ಅದನ್ನೇ ನಾವು ಮೆಕಾಲೆ ಮಿನಿಟ್ ಅಥವಾ ಮೆಕಾಲೆ ಟಿಪ್ಪಣಿ ಅಂತಾನೆ ನಾವು ಕರೀತೇವೆ. ಸೊ ಅವನ ಟಿಪ್ಪಣಿಯ ಬಗ್ಗೆ ನಾವು ಮಾತನಾಡುವುದಕ್ಕೆ ಮುನ್ನ ಅವನು ಯಾರು ಅಂತ ನಾವು ತಿಳ್ಕೊಂಡ್ಬಿಡೋಣ. ನೋಡಿ, ಈ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಒಬ್ಬ ನ್ಯಾಯವಾದಿ, ಮೂಲಭೂತವಾದಿ ಮತ್ತು ಚರಿತ್ರಕಾರ. ಈತ ಇಂಗ್ಲೆಂಡಿನ ಒಂದು ಶ್ರೀಮಂತ ಮನೆತನದಲ್ಲಿ ಜನಿಸಿದ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ಪದವಿಯನ್ನು ಗಳಿಸಿದ. ಕಾನೂನು ಪದವಿಯನ್ನು ಗಳಿಸಿ ಹಲವಾರು ಹುದ್ದೆಗಳಲ್ಲಿ ಆತ ಕೆಲಸ ಮಾಡಿದ್ದ. ಇಂಗ್ಲೆಂಡಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಆತ ಕೆಲಸವನ್ನು ಮಾಡಿದ್ದ. 1834ರಲ್ಲಿ ಅವನನ್ನು ಭಾರತದ ವೈಸ್ರಾಯ್ ಕೌನ್ಸಿಲ್ನ ಅಥವಾ ಗವರ್ನರ್ ಜನರಲ್ ಕೌನ್ಸಿಲ್ನ
ಕಾನೂನು ಸಲಹೆಗಾರನನ್ನಾಗಿ ನೇಮಕ ಮಾಡಲಾಯಿತು ಕಂಪನಿಯ ಸರ್ಕಾರ. ನಿಮಗೆ ಗೊತ್ತಿದೆ, ಆಗ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇತ್ತು. ಭಾರತದ ಒಂದು ಆಡಳಿತದ ಒಂದು ಮುಖ್ಯಸ್ಥ ಅಂದ್ರೆ ಗವರ್ನರ್ ಜನರಲ್ ಅಂತ ಹೇಳಿಬಿಟ್ಟು, ಆ ಗವರ್ನರ್ ಜನರಲ್ಗೆ ಒಂದು ಸಲಹಾ ಸಮಿತಿ ಅಥವಾ ಒಂದು ಕೌನ್ಸಿಲ್ ಇತ್ತು. ಆ ಕೌನ್ಸಿಲ್ಗೆ, ಗವರ್ನರ್ ಜನರಲ್ ಕೌನ್ಸಿಲ್ಗೆ ಕಾನೂನಿನ ವಿಚಾರಗಳ ಬಗ್ಗೆ ಗವರ್ನರ್ ಜನರಲ್ಗೆ ಸಲಹೆಗಳನ್ನು ನೀಡುವ ಸಲುವಾಗಿ ಇವನನ್ನು ನೇಮಕ ಮಾಡಲಾಯಿತು. ಸೊ ಕಾನೂನು ಸಲಹೆಗಾರನನ್ನಾಗಿ ಇವನನ್ನು ನೇಮಕ ಮಾಡಲಾಯಿತು 1834ರಲ್ಲಿ. ಸೊ ಇವತ್ತಿಗಾಗಲೇ ನಾನು ಹೇಳದಂತೆ ಆಂಗ್ಲಿಸ್ಟರು ಮತ್ತು ಓರಿಯೆಂಟಿಸ್ಟರು ಎನ್ನುವಂತಹ ಒಂದು ಗುಂಪುಗಳ ನಡುವೆ ಭಾರತೀಯರಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಎನ್ನುವುದರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇತ್ತು. ಓಕೆ, ಸೊ ಇಂತಹ ಒಂದು ಕಾಲಘಟ್ಟದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಸೊ ಈ ಒಂದು ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಭಾರತೀಯರಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಎನ್ನುವ ವಿಚಾರದ ಬಗ್ಗೆ ಕುಲಂಕುಷವಾದಂತಹ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಥಾಮಸ್ ಮೆಕಾಲೆಯನ್ನು ನೇಮಕ ಮಾಡಿದ. Macaulay was asked to submit a detailed report on what sort of education should be given to the Indians. ಓರಿಯೆಂಟಲಿಸ್ಟರು ಹೇಳುವ ಪ್ರಕಾರ ಸಾಂಪ್ರದಾಯಿಕವಾದಂತಹ ಹಳೆಯ ಶಿಕ್ಷಣವನ್ನೇ ಮುಂದುವರಿಸಬೇಕಾ, ಅಥವಾ ಪಾಶ್ಚಾತ್ಯರು ಅಥವಾ ಆಂಗ್ಲಿಸ್ಟರು ಹೇಳುವ ಪ್ರಕಾರ ಆಧುನಿಕ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ, ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕಾ ಎನ್ನುವುದರ ಬಗ್ಗೆ ನೀನು ಒಂದು ವರದಿಯನ್ನು ಕೊಡು ಅಂತ ಹೇಳಿಬಿಟ್ಟು ಮೆಕಾಲೆಯನ್ನು ನೇಮಕ ಮಾಡಲಾಯಿತು. ಮತ್ತು ಮೆಕಾಲೆಯನ್ನು ಸಾರ್ವಜನಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿ ಈ ಒಂದು ವರದಿಯನ್ನು ಕೊಡೋಕೆ ಸೂಚನೆ ಕೊಟ್ಟ ಗವರ್ನರ್ ಜನರಲ್. ಸೊ ಹೀಗೆ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಕಾನೂನು ಸಲಹೆಗಾರನಾಗಿ ಬಂದಂತಹ ಥಾಮಸ್ ಮೆಕಾಲೆಯನ್ನು ಈ ರೀತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿ ಶಿಕ್ಷಣದ ಬಗ್ಗೆ ಒಂದು ವರದಿಯನ್ನು ಕೊಡೋಕೆ ಆತನಿಗೆ ಜವಾಬ್ದಾರಿಯನ್ನು ನೀಡಲಾಯಿತು. ಸೊ ಈ ಜವಾಬ್ದಾರಿಯನ್ನು ಸ್ವೀಕರಿಸಿದಂತಹ ಥಾಮಸ್ ಮೆಕಾಲೆ ಭಾರತದ ಶಿಕ್ಷಣ ಪದ್ಧತಿಗೆ ಸಂಬಂಧಿಸಿದಂತೆ ತನ್ನ ಒಂದು ವರದಿಯನ್ನು ಸಿದ್ಧಪಡಿಸಿ ಕೊಟ್ಟ. ಅದನ್ನೇ ನಾವು ಮೆಕಾಲೆ ವರದಿ ಅಥವಾ ಮೆಕಾಲೆ ಮಿನಿಟ್ ಅಂತ ನಾವು ಕರಿತೇವೆ. ಈ ಒಂದು ವರದಿಯನ್ನು ಆತ ಫೆಬ್ರವರಿ 2, 1935ರಂದು ಆತ ಸಿದ್ಧಪಡಿಸಿ ನೀಡಿದನು. On that day he presented it to the higher council in India, that is the Governor General Council. ಅದನ್ನೇ ನಾವು ಮೆಕಾಲೆ ಮಿನಿಟ್ ಅಂತಾನೆ ನಾವು ಕರಿತೇವೆ. ಸೊ ಈ ಮೆಕಾಲೆ ಮಿನಿಟ್ ಅಲ್ಲಿ ಏನಿತ್ತು? ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್, ಇಟ್ಸ್ ಎ ವೆರಿ ರೆವಲ್ಯೂಷನರಿ ಒನ್. ಭಾರತದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತುಂಬಾ ಪ್ರಮುಖವಾದಂತಹ ಒಂದು ವರದಿಯಾಗಿತ್ತು ಇದು. ಮೆಕಾಲೆ ತನ್ನ ಒಂದು ಟಿಪ್ಪಣಿಯಲ್ಲಿ ಹೇಳಿರುವ ಹಲವಾರು ವಿಚಾರಗಳನ್ನ ಆತ ಹೇಳಿದ್ದಾನೆ. ಇಲ್ಲಿ ಎಲ್ಲವನ್ನೂ ನಾವು ಚರ್ಚೆ ಮಾಡೋಕೆ ಸಾಧ್ಯವಿಲ್ಲ, ಆದ್ರೆ ತುಂಬಾ ಪ್ರಮುಖವಾದಂತಹ ಕೆಲವಾರು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಜಾರಿಗೆ ತರಬೇಕು. ಸಾಂಪ್ರದಾಯಿಕವಾದಂತಹ ಭಾರತದಲ್ಲಿ ಅಧ್ಯಯನವಾಗುತ್ತಿದ್ದಂತಹ ಈ ಒಂದು ವೇದ ಮುಂತಾದ ಇದನ್ನು ಬಿಟ್ಟು ಪಾಶ್ಚಾತ್ಯ ಶಿಕ್ಷಣ, ಪ್ರಜಾಪ್ರಭುತ್ವ, ಉದಾರವಾದ, ಸಮಾನತೆ, ಮಾನವತೆ, ಹ್ಯುಮ್ಯಾನಿಸಂ, ಲಿಬರಾಲಿಸಂ, ಈ ರೀತಿಯ ಒಂದು ವಿಚಾರಗಳನ್ನು, ಪಾಶ್ಚಾತ್ಯ ವಿಚಾರಧಾರೆಗಳನ್ನು ಭಾರತೀಯರಿಗೆ ಕಲಿಸಬೇಕು ಒಂದು. ಎರಡನೇದಾಗಿ, ಯಾವ ಭಾಷೆಯಲ್ಲಿ ಕಲಿಸಬೇಕು? ಈತ ಹೇಳ್ತಾನೆ ಇಂಗ್ಲಿಷ್ ಭಾಷೆಯಲ್ಲಿ ಕಲಿಸಬೇಕು. ಇಂಗ್ಲಿಷ್ ಶುಡ್ ಬಿಕಮ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಇಂಗ್ಲಿಷ್ ಭಾಷೆ ಶಿಕ್ಷಣದ ಮಾಧ್ಯಮವಾಗಬೇಕು. ನಾಟ್ ಅರೇಬಿಕ್, ನಾಟ್ ಪರ್ಷಿಯನ್, ನಾಟ್ ಸಂಸ್ಕ್ರಿಟ್, ಬಟ್ ಇಂಗ್ಲಿಷ್ ಶುಡ್ ಬಿ ದಿ ಮೀಡಿಯಂ ಆಫ್ ಎಜುಕೇಶನ್. ಅದು ಅವನ ಎರಡನೆಯ ಒಂದು ಮುಖ್ಯ ಅಂಶ. ಮೂರನೆಯದಾಗಿ, ಇವತ್ತಿಗಾಗಲೇ ಸರ್ಕಾರ 1813ರ ಚಾರ್ಟರ್ ಕಾಯ್ದೆಯ ಪ್ರಕಾರ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಯನ್ನು ಶಿಕ್ಷಣಕ್ಕೆ ಅಂತ ತೆಗೆದಿಡ್ತಾ ಇತ್ತು ತನ್ನ ಬಡ್ಜೆಟ್ ಅಲ್ಲಿ. ಇವನು ಹೇಳ್ತಾನೆ ಅದನ್ನು, ಆ ಹಣ ಖರ್ಚಾಗಿರ್ಲಿಲ್ಲ ಬಿಡಿ ಇಷ್ಟು ದಿನ. ಈತ ಹೇಳ್ತಾನೆ, ಹೀಗೆ ಮೀಸಲಿಟ್ಟ ಆ 1 ಲಕ್ಷ ರೂಪಾಯಿ ನಿಧಿಯನ್ನು
ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣ, ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವನ್ನು ನೀಡೋಕೆ ಬಳಸಿಕೊಳ್ಬೇಕು. ಇಂಗ್ಲಿಷ್ ಶಿಕ್ಷಣ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡೋಕೆ ಬಳಸಿಕೊಳ್ಬೇಕು. ಪಾಶ್ಚಾತ್ಯ ಶಿಕ್ಷಣ ನೀಡೋಕೆ, ವಿಜ್ಞಾನ ಕಲಿಸೋಕೆ ಮತ್ತು ಇಂಗ್ಲಿಷ್ ಶಿಕ್ಷಣ, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡೋಕೆ ಆ 1 ಲಕ್ಷ ರೂಪಾಯಿಯನ್ನು ಬಳಸಿಕೊಳ್ಬೇಕು ಅಂತ ಈತ ಹೇಳ್ದ. ಈ ಹಣವನ್ನು ಸಂಸ್ಕೃತದ ಅಧ್ಯಯನ ಮಾಡೋದಕ್ಕೋ ಅಥವಾ ಮದ್ರಸಾಗಳಲ್ಲಿ ಅಧ್ಯಯನ ಮಾಡೋದಕ್ಕೋ ಕೊಡಬಾರ್ದು. ಈ ವೈಜ್ಞಾನಿಕ ಶಿಕ್ಷಣ, ಪಾಶ್ಚಾತ್ಯ ಶಿಕ್ಷಣಕ್ಕಾಗಿಯೇ ಮೀಸಲಿಡಬೇಕು ಅಂತ ಹೇಳ್ದ. 4ನೇದಾಗಿ, ಇದುವರೆಗೆ ಭಾರತದಲ್ಲಿದ್ದಂತಹ ಈ ಒಂದು ಸಾಂಪ್ರದಾಯಿಕ ಶಿಕ್ಷಣ ಏನಿದೆ, ಮುಸಲ್ಮಾನರ ಈ ಒಂದು ಮದ್ರಸಾಗಳು, ಮುಕ್ತಪಾಗಳಲ್ಲಿ ನಡೆಯುತ್ತಿದ್ದಂತಹ ಶಿಕ್ಷಣ ವ್ಯವಸ್ಥೆಗೆ ಸರ್ಕಾರ ಪ್ರೋತ್ಸಾಹ ಮಾಡಬಾರ್ದು. ಅಥವಾ ಹಿಂದೂಗಳ ಈ ಒಂದು ಪಾಠಶಾಲೆಗಳಿರ್ಬೋದು ಅಥವಾ ಏನು ಒಂದು ಗುರುಕುಲಗಳು, ಆ ಒಂದು ವ್ಯವಸ್ಥೆ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ಸಂಸ್ಕೃತ ಅಧ್ಯಯನ ಮಾಡುವಂತಹ ಒಂದು ವ್ಯವಸ್ಥೆ ಏನಿತ್ತು, ವೇದ ವಿಜ್ಞಾನಗಳನ್ನು ಅಧ್ಯಯನ ಮಾಡುವ ವ್ಯವಸ್ಥೆ ಏನಿತ್ತು, ಅದಕ್ಕೆ ನಾವು ಸಹಕಾರವನ್ನು ಸರ್ಕಾರ ಕೊಡಬಾರ್ದು. ಆ ಸಾಂಪ್ರದಾಯಿಕ ಶಿಕ್ಷಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಗವರ್ನಮೆಂಟ್ ಶುಡ್ ನಾಟ್ ಎನ್ಕರೇಜ್ ದಿ ಕನ್ವೆನ್ಷನಲ್ ಎಜುಕೇಶನ್ ಇನ್ ಇಂಡಿಯಾ ಎನಿಮೋರ್. ವಿ ಶುಡ್ ಪ್ರಾಪಗೇಟ್ ವೆಸ್ಟರ್ನ್ ಮಾಡರ್ನ್ ಎಜುಕೇಶನ್ ಅಂತ ಹೇಳಿದ. ಇವು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರಗಳು. ಆತ ತನ್ನ ಒಂದು ಮಿನಿಟ್ ಅಲ್ಲಿ ಇದಲ್ಲದೆ, ಈ ವಿಚಾರಗಳಲ್ಲದೆ ಹಲವಾರು ವಿಚಾರಗಳನ್ನು ಮಾತನಾಡ್ತಾನೆ. ಒಂದು, ಆತ ಭಾರತೀಯ ಸಾಹಿತ್ಯದ ಬಗ್ಗೆ ಒಂದು ರೀತಿಯ ದುರಭಿಮಾನವನ್ನು ಹೊಂದಿದ್ದ, ಕೀಳು ಭಾವನೆಯನ್ನು ಆತ ಹೊಂದಿದ್ದ. ಆತ ಹೇಳ್ತಾನೆ, ಸಮಸ್ತ ಭಾರತ ಮತ್ತು ಅರೇಬಿಯಾಗಳ ಸಾಹಿತ್ಯ ಸೇರಿದರೂ ಯುರೋಪಿನ ಗ್ರಂಥಾಲಯ ಒಂದರ ಕಪಾಟಿನ ಗ್ರಂಥಗಳಿಗೆ ಸಮನಾಗದು ಅಂತ ಹೇಳ್ತಾನೆ. ಅಂದ್ರೆ ನೋಡಿ, ಸಮಸ್ತ ಭಾರತ ಮತ್ತು ಅರೇಬಿಯಾ ದೇಶಗಳ ಸಾಹಿತ್ಯ ಸೇರಿರೆ ಯುರೋಪಿನ ಗ್ರಂಥಾಲಯದ ಒಂದು ಕಪಾಟಿಗೆ ಸಮನಲ್ಲ ಅಂತ ಹೇಳ್ತಾನೆ. ಎ ಸಿಂಗಲ್ ಶೆಲ್ಫ್ ಆಫ್ ಎ ಗುಡ್ ಯುರೋಪಿಯನ್ ಲೈಬ್ರರಿ ವಾಸ್ ವರ್ತ್ ದ ಹೋಲ್ ನೇಟಿವ್ ಲಿಟರೇಚರ್ ಆಫ್ ಇಂಡಿಯಾ ಅಂಡ್ ಅರೇಬಿಯಾ ಅಂತ ಹೇಳ್ತಾನೆ. ಇಡೀ ಭಾರತ ಮತ್ತು ಅರೇಬಿಯಾದ ಒಂದು ಸಾಹಿತ್ಯ ಈ ಯುರೋಪಿನ ಗ್ರಂಥಾಲಯದಲ್ಲಿರುವ ಒಂದು ಕಪಾಟಿಗೆ ಸಮನಲ್ಲ. ಅರ್ಥ ಮಾಡ್ಕೊಳ್ಳಿ, ಅವನು ಯಾವ ರೀತಿಯಲ್ಲಿ ಈ ಪಾಶ್ಚಾತ್ಯ ವಿಚಾರಧಾರೆಯನ್ನು ಆತ ಒಪ್ಪಿದ್ದ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಭಾರತೀಯ ಒಂದು ಸಾಹಿತ್ಯದ ಬಗ್ಗೆ ಆತ ಯಾವ ರೀತಿಯ ಒಂದು ಕೀಳು ಭಾವನೆಯನ್ನು ಹೊಂದಿದ್ದ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವನು ಹೇಳ್ತಾನೆ ಮುಂದುವರಿತಾ, ಸಂಸ್ಕೃತ ಭಾಷೆ ಭಾರತವನ್ನು ಅಂಧಕಾರದಲ್ಲಿ ಇಟ್ಟಿದೆ. Sanskrit study has kept Indians under darkness. ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಎಂದಾದರೂ ನಾಶವಾಗಬಹುದು, ದಟ್ ಈಸ್ ಆಬ್ವಿಯಸ್. ಯಾವತ್ತಾದ್ರೂ ಒಂದಿನ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಕೊನೆಯಾಗುತ್ತೆ. ಆದ್ರೆ ಇಂಗ್ಲಿಷ್ ಸಾಹಿತ್ಯ ಮಾತ್ರ ಶಾಶ್ವತವಾದದ್ದು ಅಂತ ಹೇಳ್ತಾನೆ. ಇಂಗ್ಲಿಷ್ ಅಂದ್ರೆ ಇದು ಯುರೋಪಿಯನ್ ಒಟ್ಟಾರೆ ಸಾಹಿತ್ಯ ಅನ್ನುವ ಅರ್ಥದಲ್ಲಿ. ಸೊ ಈ ರೀತಿಯಲ್ಲಿ ಆತ ಭಾರತೀಯ ಸಾಹಿತ್ಯದ ಬಗ್ಗೆ ದುರಭಿಮಾನ ಮತ್ತು ಪಾಶ್ಚಾತ್ಯ ಸಾಹಿತ್ಯದ ಬಗ್ಗೆ ಅಭಿಮಾನವನ್ನು ಆತ ಹೊಂದಿದ್ದಂತಹ ಒಬ್ಬ ವ್ಯಕ್ತಿ. ಅವನು ಇನ್ನೂ ಮುಂದುವರಿತಾ ಹೇಳ್ತಾನೆ ತನ್ನ ಮಿನಿಟ್ ಅಲ್ಲಿ, ಇತಿಹಾಸ, ಪುರಾಣ, ಜ್ಯೋತಿಷ್ಯಗಳೆಲ್ಲ ಮಿಥ್ಯ, ವಾಟ್ ಎವರ್ ವಾಸ್ ಫಾಲೋಡ್ ಇನ್ ಇಂಡಿಯಾ. ಓಕೆ, ಇಂಗ್ಲಿಷ್ ಭಾಷೆಯೇ ಸತ್ಯ. ಭಾಷೆಗಳಲ್ಲಿ ಸಾಹಿತ್ಯ ಮತ್ತು ವೈಜ್ಞಾನಿಕ ಮೌಲ್ಯಗಳಿಲ್ಲ. ಎಲ್ಲಿ? ದೇಶೀಯ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿನ ಸಾಹಿತ್ಯ ಮತ್ತು ವೈಜ್ಞಾನಿಕ ಮೌಲ್ಯಗಳು ಅದರಲ್ಲಿ ಇಲ್ಲ. ಧಾರ್ಮಿಕ ಪ್ರವೃತ್ತರಾದಂತಹ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವೇ ಮದ್ದು. ಸೊ ವಾಟ್ ವಿ ಹ್ಯಾವ್ ಟು ಗಿವ್? ವಿ ಹ್ಯಾವ್ ಟು ಗಿವ್ ಇಂಗ್ಲಿಷ್ ಎಜುಕೇಶನ್ ಟು ದ ಇಂಡಿಯನ್ಸ್. ಓನ್ಲಿ ವಿತ್ ದಟ್ ವಿ ಕ್ಯಾನ್ ಮೇಕ್ ದೆಮ್ ಕಮ್ ಅಪ್. ಅವರ ಸಂಸ್ಕೃತಿಯ ಬೆಳವಣಿಗೆಗೆ, ಏಳಿಗೆಗೆ ಇಂಗ್ಲಿಷ್ ಭಾಷೆಯೇ ಮದ್ದು ಅಂತ ಆತ ಹೇಳ್ದ. ಇನ್ನೂ ಹೇಳ್ತಾನೆ ಮುಂದುವರಿತಾ, ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಮುಂತಾದ ದೇಶೀಯ ಭಾಷಾ ಶಿಕ್ಷಣ ಕಲಿಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದೆಂದರೆ ಅವರಲ್ಲಿರುವ ಸೋಮಾರಿತನವನ್ನು ಪ್ರೋತ್ಸಾಹಿಸಿದಂತೆ ಅಂತ ಹೇಳ್ತಾನೆ. ನೋಡಿ ಹೇಗಿದೆ. ನಾವೇನಾದ್ರೂ ಅಂದ್ರೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಮುಂತಾದ ದೇಶೀಯ ಭಾಷಾ ಶಿಕ್ಷಣಗಳ ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ರೆ, ವಿದ್ಯಾರ್ಥಿ ವೇತನ ಕೊಡ್ತಾ ಹೋದ್ರೆ
ಅವರಲ್ಲಿರುವ ಸೋಮಾರಿತನವನ್ನು ನಾವು ಪ್ರೋತ್ಸಾಹಿಸಿದಂತೆ ಆಗುತ್ತೆ. ಹಾಗಾಗಿ ಆ ಸೋಮಾರಿತನವನ್ನು ನಾವು ಪ್ರೋತ್ಸಾಹಿಸಬಾರದು, ನಾವು ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ದ. ಸೊ ಹೀಗೆ ತನ್ನ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ. ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೆಕಾಲೆಯ ವರದಿಯನ್ನು ಒಪ್ಪಿ ಮಾರ್ಚ್ 7, 1835 ಒಂದು ಕಾನೂನನ್ನು ಹೊರಡಿಸಿ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣಕ್ಕೆ, ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಆತ ಚಾಲನೆಯನ್ನು ಕೊಟ್ಟ. ಸೊ ಹೀಗೆ ಮೆಕಾಲೆಯ ವರದಿಯನ್ನು ಸರ್ಕಾರ ಸಂಪೂರ್ಣವಾಗಿ ಒಪ್ಪಿಕೊಳ್ತು. ಹೌದು, ಭಾರತೀಯರಿಗೆ ಆಧುನಿಕ ಶಿಕ್ಷಣವನ್ನು ಕೊಡಬೇಕು, ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು, ನಾವಿನ್ನೂ ಹೆಚ್ಚು ದಿನ ಭಾರತೀಯರನ್ನು ಅಂಧಕಾರದಲ್ಲಿ ಇಡಬಾರದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದ ವಿಲಿಯಂ ಬೆಂಟಿಂಗ್ ಆಧುನಿಕ ಶಿಕ್ಷಣಕ್ಕೆ ಆತ ಕಾನೂನನ್ನು ಹೊರಡಿಸಿದ. ಹೀಗೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಧುನಿಕ ಶಿಕ್ಷಣ ಜಾರಿಗೆ ಬರಲು ಥಾಮಸ್ ಮೆಕಾಲೆ ಕಾರಣಕರ್ತನಾದ. ಅದರಿಂದಲೇ ಈತನನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತಾನೆ ಕರೆಯಲಾಗಿದೆ. ಫಾದರ್ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಸೊ ಇದರ ಆಧಾರದ ಮೇಲೆ ಸರ್ಕಾರ ಮುಂದೆ ಪಾಶ್ಚಾತ್ಯ ಶಿಕ್ಷಣವನ್ನು, ಆಧುನಿಕ ಶಿಕ್ಷಣವನ್ನು, ಇಂಗ್ಲಿಷ್ ಭಾಷೆಯ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡೋಕೆ ಮುಂದಾಯಿತು. ಶಾಲಾ ಕಾಲೇಜುಗಳನ್ನು ಅದು ಸ್ಥಾಪನೆ ಮಾಡಲಾಯಿತು. ಈ ಮೆಕಾಲೆಯ ವರದಿಯ ಪ್ರಕಾರ ಇಂಗ್ಲಿಷ್ ವಾಸ್ ಮೇಡ್ ಆಸ್ ಎ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇನ್ ಹೈಯರ್ ಎಜುಕೇಶನ್. ಆರಂಭದಲ್ಲಿ ಉನ್ನತ ಶಿಕ್ಷಣದಲ್ಲಿ ಭಾಷೆಯನ್ನು, ಈ ಒಂದು ಇಂಗ್ಲಿಷ್ ಭಾಷೆಯ ಮಾಧ್ಯಮವನ್ನು ಅವರು ಜಾರಿಗೆ ತರಲಾಯಿತು. 1835 ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡುವ ಮೂಲಕ ಇಂಗ್ಲಿಷ್ ಶಿಕ್ಷಣಕ್ಕೆ ಆತ ನಾಂದಿ ಹಾಕಿದ. ಬರುವ ವರ್ಷಗಳಲ್ಲಿ ಇಂಗ್ಲಿಷ್ ಭಾಷೆಯ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಲಾಯಿತು. ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಾಯಿತು. ಪಾಶ್ಚಾತ್ಯ ಶಿಕ್ಷಣವನ್ನು ನೀಡಲಾಯಿತು. ಅನಂತರ ಚಾರ್ಲ್ಸ್ ವುಡ್ನ ವರದಿ ಬಂತು. ಆ ವರದಿಯ ಆಧಾರದ ಮೇಲೆ ಭಾರತದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳ ಮಾದರಿಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸಹ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಯಿತು. ಸೊ ಮುಂದೆ ಬದಲಾವಣೆ ಎನ್ನುವುದು ಆಯಿತು. ತಾಂತ್ರಿಕ ಕಾಲೇಜುಗಳನ್ನು, ಉನ್ನತ ಶಿಕ್ಷಣ ಕಾಲೇಜುಗಳನ್ನು ಸ್ಥಾಪನೆ ಮಾಡುವ ಮೂಲಕ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ, ಮಹಿಳಾ ಶಿಕ್ಷಣಕ್ಕೆ, ಇಂಗ್ಲಿಷ್ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುವ ಮೂಲಕ ಬ್ರಿಟಿಷರು ಭಾರತದಲ್ಲಿ ಈ ಒಂದು ಪಾಶ್ಚಾತ್ಯ ಶಿಕ್ಷಣಕ್ಕೆ ಒಂದು ಅಡಿಪಾಯವನ್ನು ಹಾಕಿದರು ಅಂತ ನಾವು ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಅವರು ತಮಗೆ ಬೇಕಾದ ಕಾರಕೂನರನ್ನು ಸೃಷ್ಟಿಸಿಕೊಳ್ಳಲೇ ಅವರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದಿದ್ದಿರಬಹುದು ಆಗ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಪಾಶ್ಚಾತ್ಯ ವಿಚಾರಗಳನ್ನು ಅರಿಯೋಕೆ ನಮಗೆ ಒಂದು ದಾರಿಯನ್ನು ಮಾಡಿಕೊಟ್ರು. ಅದರಿಂದ ಸಾಕಷ್ಟು ಜನ ಪ್ರಭಾವಿತರಾದರು, ಪ್ರೇರೇಪಿತರಾದರು ಎನ್ನುವುದಂತೂ ಸತ್ಯ. ಬ್ರಿಟಿಷರು ಭಾರತದ ರಾಷ್ಟ್ರೀಯ ಜೀವನಕ್ಕೆ ನೀಡಿರುವಂತಹ ಕೊಡುಗೆಗಳಲ್ಲಿ ಈ ಒಂದು ಪಾಶ್ಚಾತ್ಯ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ನಿಜವಾಗಿಯೂ ಮಹತ್ವದ ಕೊಡುಗೆ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ. ಧನ್ಯವಾದಗಳು.